ಹಾಯ್ ಫ್ರೆಂಡ್ಸ್, ನಮಸ್ತೆ. ನಮ್ಮ ಬದುಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಯಾರ್ಯಾರೆಲ್ಲ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮ್ಮ ಈಗ ಅಂದರೆ ಹೊಸ್ದಾಗಿ ಸ್ಟಾರ್ಟ್ ಮಾಡಿರೋ ಚಾನಲ್ ಇದು, ಅದಕ್ಕೋಸ್ಕರ ಇನ್ನೂ ಸಬ್ಸ್ಕ್ರೈಬರ್ಸ್ ಯಾರೂ ಜಾಸ್ತಿ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಿಮ್ಗೆ ಏನಾದರೂ ನಮ್ಮ ವೀಡಿಯೋಗಳು ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಇವತ್ತು ನಾನು ತಂದಿರೋ ಟಾಪಿಕ್ ಏನಪ್ಪ ಅಂದರೆ 11 ಮಂತ್ಸ್ ಫೋಟೋಶೂಟ್ ಬಗ್ಗೆ. ನನ್ನ ಮಗಳಿಗೆ 11 ಮಂತ್ ಆಯಿತು. 19ಗೆ ನಾನು ವೀಡಿಯೋ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. 20ಕ್ಕೆ ಅಂದರೆ ನೆನ್ನೆ ಮಾಡಿದ್ದು, ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ನೆನ್ನೆ ಮಾಡೋಕ್ಕಾಗಿಲ್ಲ, ವೀಡಿಯೋ ಎಡಿಟ್ ಮಾಡೋಕ್ಕಾಗಿಲ್ಲ, ವಾಯ್ಸ್ ಕೊಡೋಕ್ಕಾಗಿಲ್ಲ. ಅದಕ್ಕೋಸ್ಕರ ನಾನು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾನು ಇದಕ್ಕೆ ಏನೆಲ್ಲ ಪ್ರಿಪೇರ್ ಮಾಡಿಕೊಂಡೆ ಅಂತ ನಿಮಗೆ ಹೇಳ್ತೀನಿ. ನಿಮ್ಗೆ ಯಾರಿಗಾದ್ರೂ ನಿಮ್ಮ ಮನೇಲಿ ಮಕ್ಳುಗಳಿದ್ದರೆ, ನಿಮಗೂ ಏನಾದರೂ ಫೋಟೋಶೂಟ್ ಮಾಡೋಕ್ಕೆ ಐಡಿಯಾ ಬೇಕಂದರೆ, ನಿಮ್ಗೆ ಇದಿಷ್ಟ ಆದರೆ ದಯವಿಟ್ಟು ನೀವು ಈ ಥರ ಮಾಡ್ಕೊಳ್ಳಿ. ನಾನು ಇದಕ್ಕೋಸ್ಕರ ಒಂದು ಥರ್ಮೋಕೋಲ್ ತರಿಸಿದ್ದೆ, ಮತ್ತು ಒಂದು ವೈಟ್ ಶೀಟ್ ಮತ್ತು ಯೆಲ್ಲೋ ಶೀಟು, ಕಾರ್ಬನ್ ಶೀಟ್ ಅಂತ ಬರುತ್ತಲ್ಲ ಅದನ್ನು ತರಿಸಿದ್ದೆ, ಮತ್ತು ಒಂದು ಸೆಟ್ಟು ಸ್ಕೆಚ್ ಪೆನ್ ತರಿಸಿದ್ದೆ, ಮತ್ತು ಮನೇಲೇ ಇದು ಬ್ಲೇಡ್ಸ್ ಇದ್ವಲ್ಲ ಅದಕ್ಕೋಸ್ಕರ ಬ್ಲೇಡಲ್ಲಿ ಅಂದರೆ ಕತ್ರಿಲಿ ಕಟ್ ಮಾಡೋದಕ್ಕಾಗಲ್ಲ. ಅದು ನಾನು ಕತ್ರಿಲಿ ಕಟ್ ಮಾಡೋಕ್ಕೆ ಟ್ರೈ ಮಾಡಿದೆ, ಆಗಿಲ್ಲ. ಯಾಕೆಂದರೆ ಅದು ಥರ್ಮೋಕೋಲ್ ದಪ್ಪ ಇತ್ತು. ಕತ್ರಿಲಿ ಹಿಂಗೆ ಅನ್ನೋಕ್ಕೋದ್ರೆಲ್ಲ ಒಂಥರ ಪುಡಿ ಥರ ಆಗ್ತಿತ್ತು. ಅದಕ್ಕೋಸ್ಕರ ಕತ್ರಿಲಿ ಆಗಲ್ಲ. ನೀವು ಕಟ್ ಮಾಡ್ಕೊಳ್ಳೋದಾದರೆ ಒಂದು ಚಾಕುಲು ಅಥವಾ ಬ್ಲೇಡಲ್ಲೇ ಕಟ್ ಮಾಡ್ಕೋಬೇಕಾಗತ್ತೆ. ಅದು ಯಾಕೆಂದರೆ ದಪ್ಪ ನಾನು ಹಂಗೂ ಹಿಂಗೆ ಮಲ್ಗಸಿ ಕಟ್ ಮಾಡೋಕ್ಕೆ ನೋಡಿದೆ, ಅದು ಆಗಲಿಲ್ಲ. ನಿಲ್ಸಂಗೆ ಫುಲ್ಲು ಕಟ್ ಮಾಡಿದೆ. ಆಮೇಲೆ ಅದು ಕಟ್ ಮಾಡಿದ ಮೇಲೆ ಇರೋದು ಆರ್ ಶೇಪಲ್ಲಿ ಕಟ್ ಮಾಡ್ಕೋಬೇಕಲ್ಲ. ಈ ಆರ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಒಂದು ಸೈಡ್ ಡೌನ್ ಆಗುತ್ತೆ, ಇನ್ನೊಂದು ಸೈಡ್ ಅಪ್ ಆಗಿಬಿಡುತ್ತೆ. ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ಕರೆಕ್ಟಾಗಿ. ಅಂದರೆ ಎಲ್ಲಿ ಎಡ್ಜು ಅಂದರೆ ಹಿಂಗೆ ಕಟ್ ಮಾಡಿದ ಕ್ರಾಸಲ್ಲಿ ಎಲ್ಲಿ ಇದಾಗಿರುತ್ತಲ್ವ ಅದು ನೆರಕ್ಕೆ ನೋಡಿಕೊಂಡು ಈ ಸೈಡನ್ನು ಅದೇ ನೆರದಲ್ಲೇ ಆರ್ಚ್ ಥರ ಇದು ಮಾಡ್ಕೊಳ್ಳಿ. ಯಾಕೆಂದರೆ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಪೆನ್ಸಿಲಲ್ಲಿ ಏನೂ ಇರಲಿಲ್ಲ. ಅಂದರೆ ನನಗೆ ಆಮೇಲೆ ಐಡಿಯಾ ಬರಲಿಲ್ಲ, ತಟ್ಟೆ ಇಟ್ಟು ಮಾಡಿದರೆ ಕರೆಕ್ಟಾಗಿ ಆಗ್ತಿತ್ತೇನೋ ಅಂತ. ಆಮೇಲೆ ಸೇಮ್ ಆರ್ ಶೇಪಲ್ಲಿ ಕಟ್ ಮಾಡಿದ್ದೆ ಅಲ್ವಾ, ಅದಾದಮೇಲೆ ಯೆಲ್ಲೋ ಶೀಟ್ನೂ ನಮ್ಮ ಮೇಲೆ ಯೆಲ್ಲೋ ಶೀಟ್ ಬೇಕಲ್ವ, ಅದಕ್ಕೋಸ್ಕರ ಯೆಲ್ಲೋ ಶೀಟ್ನೂ ಸೇಮ್ ಅದನ್ನ ಇಟ್ಕೊಂಡು ಅದೇ ಶೇಪಲ್ಲಿ ಕಟ್ ಮಾಡಿಕೊಂಡೆ. ಇದು ನೋಡೋದಕ್ಕೆ ತುಂಬ ಈಸಿ ಅನಿಸುತ್ತೆ. ಇದೊಂದು ಕಲ್ತರ ತಾನೇ ಮಾಡಿಬಿಡ್ಬೋದು ಅಂತ ನಾನು ಹಂಗೆ ಅಂದ್ಕೊಂಡಿದ್ದೆ ಫಸ್ಟು. ಕಲ್ತರ ತಾನೇ ಮಾಡಿಬಿಡ್ಬೋದು, ಏನು ಇದು ಟಫ್ ಇಲ್ಲ ಅಂತ. ಮಾಡ್ತಾನೆ ಆಮೇಲೆ ನಂಗೆ ಗೊತ್ತಾಗಿದ್ದು ಏನಪ್ಪ ಇದು ಇಷ್ಟೊಂದು ಟೈಮ್ ಹಿಡಿತಾ ಇದೆ ಅಂತ. ನನ್ನ ಮಗಳಿಗೆ ಊಟ ಮಾಡೋದು ಸ್ಕಿಪ್ ಮಾಡಿಬಿಟ್ಟೆ ಮಧ್ಯಾಹ್ನ. ಅಷ್ಟು ಅಂದರೆ ಎಲ್ಪ್ ಮಾಡೋಕ್ಕೆ ಯಾರಾದರೂ ಇನ್ನೊಬ್ರು ಇದ್ದಿದ್ರು ಈಸಿ ಆಗ್ತಿತ್ತು. ಅಂದರೆ ಪಾಪ ನಮ್ಮ ಮನೆಯವ್ರು ನನ್ನ ಮಗಳು ನೋಡ್ಕೋತಾಯಿದ್ರು. ಅದಕ್ಕೋಸ್ಕರ ಇಲ್ಲಾಂದ್ರೆ ಅವರು ಇದ್ದಿದ್ರೆ ಅವಳು ಮಲಗಿಸ್ಬಿಟ್ಟು ಮಾಡೋಣ ಅಂದರೆ ಅವಳಿಗೊಂದು ಸ್ವಲ್ಪ ಸೌಂಡ್ ಆದರೂ ಸಾಕು ಎದ್ಬಿಡ್ತಾಳೆ. ಅದಕ್ಕೋಸ್ಕರ ಅವಳನ್ನ ಕಳಿಸ್ಬಿಟ್ಟು ನಾನು ಇದನ್ನು ರೆಡಿ ಮಾಡ್ಕೊಂಡೆ. ಆಮೇಲೆ ಫೆವಿಕ್ವಿಕ್ ಬೇಕು ಮೇಯ್ನು. ಫೆವಿಕ್ವಿಕ್ಕಲ್ಲಿ ಹಾಕಿ ಥರ್ಮೋಕೋಲ್ಗೆ ಅದನ್ನು ಫಿಕ್ಸ್ ಮಾಡಬೇಕು. ಇಲ್ಲಾಂದರೆ ಅದು ಫಿಕ್ಸ್ ಮಾಡಿಬಿಟ್ಟು ಅಷ್ಟೇ ಸಡನ್ನಾಗಿ ಎತ್ತಬಾರ್ದು. ನಂದು 2-3 ಸಲ ಅದು ಬಿದ್ದೋಯಿತು. ಅದಕ್ಕೋಸ್ಕರ ಸಡನ್ನಾಗಿ ಎತ್ತಬೇಡಿ, ಸ್ವಲ್ಪ ಪುಷ್ ಮಾಡಿ ಅದ್ರ ಮೇಲೆಲ್ಲ, ಇಲ್ಲಾಂದರೆ ಕಚ್ಚಲ್ಲ ಅದು. ಆಮೇಲೆ ಈ ಯೆಲ್ಲೋ ಕಲರ್ದು ಹಾರ್ ಶೇಪಲ್ಲಿ ಕಟ್ ಮಾಡಿರ್ತೀವಲ್ವ ಅದನ್ನು ಔಟ್ಲೈನ್ ಮಾಡ್ಕೋಬೇಕು ಬ್ಲ್ಯಾಕಲ್ಲಿ. ಯಾಕೆಂದರೆ ಅದು ಕಲ್ ಥರ ಕಾಣಿಸ್ಬೇಕಲ್ವಾ, ಅದಕ್ಕೋಸ್ಕರ ಔಟ್ಲೈನ್ ಮಾಡ್ಕೋಬೇಕು. ಎರಡಕ್ಕೂ ಮಾಡ್ಕೋಬೇಕು, ಅಂದರೆ ಆ ಕಡೆ ಈ ಕಡೆ ನಾನು ಹೇಳ್ತಾ ಹೋಗ್ತೀನಿ ಆಮೇಲೆ ಏನು ಮಾಡಿದೆ ಅಂತ. ಈ ಯೆಲ್ಲೋ ಕಲರ್ ಆರ್ಚ್ ಥರ ಶೇಪ್ ಇದೆಯಲ್ಲ, ಅದಕ್ಕೆ ಹೆಡ್ಜಲ್ಲಿ ಮಾತ್ರ ಬ್ಲ್ಯಾಕ್ ಕಲರಲ್ಲಿ ನಾವು ಲೈನ್ನ ಹಾಕೋಬೇಕು. ನನ್ನ ಮಗಳನ್ನ ಮಲಗಿಸ್ಬಿಟ್ಟು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಕೋಳಿ ನಿದ್ದೆ ಮಾಡ್ಕೊಂಡು ಎದ್ಬಿಟ್ಟವಳಾಗಲೇ. ಅದಕ್ಕೋಸ್ಕರ ನಾ ಮೈನ್ ಡೋರ್ನ ಹಾಕ್ಕೊಂಡೆ ನಾನು ಈ ಥರ ಎಲ್ಲ ಮಾಡ್ತಿರೋದಿಲ್ಲ. ಅಂದರೆ ನೀವು ನಮ್ಮ ನಾಯಿಗಳದ್ದು ವೀಡಿಯೋ ನೋಡಿಲ್ಲ ಅಂದರೆ ನೋಡಿ, ಅವಂತೂ ಎದ್ರುಕೊಳ್ಳೋದೇ ಇಲ್ಲ, ಸೀದಾ ನುಗ್ತಾನೆ ಇರ್ತವೆ. ನಾವಂತೂ ಅಂದ್ರೂ ಅಷ್ಟೇ ಹೊಡೆಯೋಕ್ಕೆ ಮನಸ್ಸಾಗಲ್ಲ ಪಾಪ ಅವ್ರಿಗೆ. ಅದಕ್ಕೋಸ್ಕರ ಅಂದರೂ ಅಷ್ಟೇ, ಏನು ಮಾಡಿದ್ರು ಅಷ್ಟೇ ಬರ್ತಾನೆ ಇರ್ತವೆ. ಏನಾದರೂ ಸಿಕ್ಕಿದ್ದೆಲ್ಲ ಎತ್ಕೊಂಡು ಹೋಗ್ತಾ ಇರ್ತವೆ. ನಾನು ಈ ವಿಡಿಯೋ ಮಾಡೋ ಇದರಲ್ಲಿ ಏನಾದರೂ ಮರ್ತ್ಬಿಟ್ರೆ, ನಾನು ರೂಮಲ್ಲಿ ಮಾಡ್ತಿದ್ದೆ,
ಇಲ್ಲಾಂದರೆ ಎಲ್ಲ ಎತ್ಕೊಂಡು ಹೋಗಿ, ಅದಕ್ಕೋಸ್ಕರ ನಾವು ಬಾಕ್ಲ ಮೇನ್ ಡೋರ್ ಹಾಕ್ದಂಗೆ ಇರಬೇಕು, ಇಲ್ಲಾಂದರೆ ನಮ್ಮ ನಾಯಿಗಳ ಕಾಟ ತಪ್ಸೋಕ್ಕಾಗಲ್ಲ. ದಯವಿಟ್ಟು ನಮ್ಮ ನಾಯಿಗಳದ್ದು ವೀಡಿಯೋ ನೋಡಿಲ್ಲ ಅಂದರೆ ಅದು ನಮ್ಮ ಚಾನಲಲ್ಲಿದೆ, ಪ್ಲೀಸ್ ಹೋಗಿ ವಾಚ್ ಮಾಡಿ. ಇದೆಲ್ಲ ಆದಮೇಲೆ ನಾನು ಫೆವಿಕಿಕ್ ಹಾಕಿ, ಅಂದರೆ ಎಷ್ಟು ಮಧ್ಯದಲ್ಲಿ ಸ್ವಲ್ಪ ಜಾಸ್ತಿ ಫೆವಿಕಿಕ್ ಹಾಕ್ಬಿಟ್ಟಿದೆ, ಅದು ಅಂಟುತ್ತೆ ಅಂತ. ಅದು ನೋಡಿದ್ರೆ ಅಂಟಿಲ್ಲ, ಅದಕ್ಕೋಸ್ಕರ 2-3 ಸಲ ಕಿತ್ತೋಯ್ತು. ಆಮೇಲೆ ಇದು ಎಡ್ಜಲ್ಲಿ ಹಾಕಲಿಲ್ಲ ಅಂದರೆ ಕಚ್ಚಲ್ಲ ಅಂದ್ಬಿಟ್ಟು ನಾನು ಎಡ್ಜಲ್ಲಿ ಹಾಕ್ಕೊಂಡೆ. ಅದಾದಮೇಲೆ ಸ್ಪೆಲ್ಲಿಂಗ್ ಬರೆಯೋಕ್ಕೂ ಅಷ್ಟೇ ಸ್ವಲ್ಪ ಸ್ಕೇಲೆಲ್ಲ ಇರಬೇಕಿತ್ತು, ಚೆನ್ನಾಗಿ ಬರಿಬೋದಿತ್ತು. ನಾನೇ ಹೆಂಗೋ ಒಂದು ಅಂದಾಜು ಮೇಲೆ ಅದನ್ನ ಬರೆದೆ. ಅದು ಸ್ವಲ್ಪ ಒಂದೊಂದು ದಿಕ್ಕಾಗ್ಬಿಟ್ಟು, ನೀವು ಅದು ವೀಡಿಯೋದಲ್ಲಿ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ನೀವು ಯಾರಾದರೂ ಮಾಡೋದಿದ್ದರೆ ಸ್ವಲ್ಪ ನೀಟಾಗಿ ಮಾಡ್ಕೊಳ್ಳಿ, ಇನ್ನೂ ಚೆನ್ನಾಗಿ ಬರುತ್ತೆ. ನಾನು ಟೈಮ್ ಬೇರೆ ಆಗುತ್ತಲ್ವಾ, ಅದಕ್ಕೋಸ್ಕರ. ಆಮೇಲೆ ನಾವು ಮನೆ ಬಿಟ್ಟು ಸ್ವಲ್ಪ ದೂರ ಬಂದ್ವಿ, ಅಂದರೆ ನಮ್ಮ ಮನೆ ಹತ್ರ ಸ್ವಲ್ಪ ಬಿಸಿಲಿತ್ತು, ಅದಕ್ಕೋಸ್ಕರ ನಾವು ಸ್ವಲ್ಪ ದೂರ ಅಷ್ಟೇ, ಅದು ಸ್ವಲ್ಪ ದೂರ ಬಂದ್ವಿ. ಆಮೇಲೆ ಅವಳನ್ನ ಕೂರ್ಸೋಕೆ ನಾನು ಬಟ್ಟೆನೇ ಎತ್ಕೊಬರಲಿಲ್ಲ, ಮರ್ತೋಯ್ತು. ನಿದ್ದೆ ಬೇರೆ ಬಂದ್ಬಿಟ್ಟಿತ್ತಲ್ವ ಅವಳಿಗೆ, ಅದಕ್ಕೋಸ್ಕರ ಬೇಗ ಮಾಡಿಬಿಡೋಣ, ತಿರ್ಗಾ ಬಟ್ಟೆ ಎತ್ಕೊಬರೋ ಅಷ್ಟರಲ್ಲಿ ಫೋಟೋಶೂಟ್ ಆಗಿಬಿಡುತ್ತೆ. ಇಲ್ಲೇ ಒಂದು ಹೊಂಗೆ ಮರ ಇತ್ತು, ಅಲ್ಲೇ ಸೈಡಲ್ಲಿ ಹೊಂಗೆ ಮರದಲ್ಲಿ ಸೊಪ್ಪು ಕಿತ್ಕೊಬಂದು ಸೊಪ್ಪು ಹಾಕಿ, ಮತ್ತು ಅದನ್ನ ಬೆಂಡಲ್ವಾ ಹಿಂಗೆ ನೆಲಕ್ಕೆ ಕಚ್ಬೇಕಿಲ್ಲ ಅಂದರೆ ಅದು ಬಿದ್ದೋಗ್ತಿತ್ತು. ಅದಕ್ಕೋಸ್ಕರ ಹಂಚಿಕಡ್ಡಿ ಪ್ಲ್ಯಾನ್ ಮಾಡಿ ನಾವು ಮೊದಲೇ ಇದು ತೆಂಗಿನ ಬರ್ಲು ಬರುತ್ತಲ್ವ, ಅದ್ರದ್ದು ಕಡ್ಡಿ ತೊಗೊಂಡಿದ್ವಿ. ಅದನ್ನು ನಮ್ಮ ಮನೆಯವರು ಆ ಬೆಂಡ್ಗೆ ಅವನ್ನೆಲ್ಲ ಚುಚ್ಚಿದ್ದಾರೆ ನೋಡಿ, ಆ ಥರ ಚುಚ್ಕೊಂಡು ನೆಲಕ್ಕೆ ಅದು ಸ್ವಲ್ಪ ಅಲ್ಲಿ ತೇವ ಇತ್ತು, ಅದಕ್ಕೋಸ್ಕರ ಹೆಂಗೋ ಅದು ನಮ್ಗೆ ಕಷ್ಟ ಆಗಿಲ್ಲ, ಚೆನ್ನಾಗಿ ಕುತ್ಕೋತು. ನೋಡಿ ಈ ಥರ ಬರ್ತಿದ್ದೀನಿ ನೋಡಿ, ಸ್ಪೆಲ್ಲಿಂಗ್ ಎಲ್ಲ ಒಂದೊಂದು ಥರ ಸ್ಪೆಲ್ಲಿಂಗ್ ಬಂದುಬಿಟ್ಟಿದೆ, ಏನು ಮಾಡೋದಕ್ಕಾಗಲ್ಲ. ಆ ಕಡೆನೂ ಬರ್ತಿದ್ದೀನಿ, ಆ ಕಡೆ 30 days to go ಅಂತ, ಯಾಕೆಂದರೆ ಈ ಸಲ ನವಂಬರ್ 30 ಅಷ್ಟೆಲ್ಲ ಇರೋದು, ಅದಕ್ಕೋಸ್ಕರ 30 days ಕರೆಕ್ಟಾಗಿದೆ. ನಮ್ಮ ಮನೆ ಅಲ್ಲಿ ಈ ಮನೆ ಬಿಟ್ಟು ಮುಂದೆ ಕಾಣಿಸಿದೆಯಲ್ಲ, ಅಲ್ಲೇ ಇರೋದು, ಸ್ವಲ್ಪ ದೂರದಲ್ಲೇ ಬಂದು ಮಾಡಿದ್ದು. ಬಿಸಿಲಿತ್ತು ಅಂತ ಅಲ್ಲಿ ಈ ಥರ ಕುತ್ಕೊಳ್ಳೋಕೆ ಕಟ್ಟೆ ಎಲ್ಲ ಇತ್ತು, ಆದರೂ ಅಲ್ಲಿ ಬಿಸಿಲಿತ್ತು, ಅಲ್ಲೇ ಮಾಡೋಣ ಅಂತಲೇ ಇದ್ದಿದ್ದು. ಇಲ್ಲಿ ಮಾಡೋಣ ಚೆನ್ನಾಗಿದೆ ಸ್ವಲ್ಪ ಅಂತ, ನೆರಳೆಲ್ಲ ಇದೆ ಅಂತ ನಾನು ಇಲ್ಲೇ ಬರೋಣ ಅಂತ ಕರ್ಕೊಂಬಂದೆ. ಆಮೇಲೆ ನಮ್ಮ ಮನೆಯವರು ಇದನ್ನೆಲ್ಲ ಕಡ್ಡಿಯೆಲ್ಲ ಇಟ್ಕೊಂಡು ಅಲ್ಲಿ ಫಿಕ್ಸ್ ಮಾಡ್ತಾರೆ ನೋಡಿ. ಫಿಕ್ಸ್ ಮಾಡಿದ್ಮೇಲೆ ನೋಡಿ, ಶುದ್ಧ ಚುಚ್ಕೊಂಡ್ರು ಅದು ನೆಲಕ್ಕೆ ಆಗಬೇಕಲ್ವಾ, ಅದಕ್ಕೋಸ್ಕರ ಕೇಳ್ತಿದ್ರು ನನ್ನ ಎಲ್ಲಿ ಚುಚ್ಚೋದಂತ. ನಾನು ಸ್ವಲ್ಪ ಆದಷ್ಟು ರೋಡ್ ಕಾಣಿಸ್ಬೇಕಲ್ವಾ ಫೋಟೋಗೆ, ಸ್ವಲ್ಪ ನಾನು ಹೇಳ್ತಾನೆ ಇದ್ದೆ, ರೋಡ್ ಕಾಣಿಸಂಗಿಡಿ, ಸ್ವಲ್ಪ ಅವಳನ್ನ ಕೂರಿಸೋ ಜಾಗಕ್ಕೆ ಕರೆಕ್ಟಾಗಿ ಮೈಲಿಗಲ್ಲಿ ಪಕ್ಕ ಕೂತ್ಕೊಳ್ಳೋಂಗೆ ಮಾಡಿ ಅಂತ ಹೇಳ್ತಾ ಇದ್ದೆ. ಅವರು ಅದಕ್ಕೆ ಇಲ್ಲ ಅಂತ ಸ್ವಲ್ಪ ಹಿಂದೆನೇ ಇಟ್ಟರು, ಆಮೇಲೆ ಸ್ವಲ್ಪ ಮುಂದೆ ಇಡ್ತಾರೆ. ನಾನು ಸ್ವಲ್ಪ ನನ್ನ ಮಗಳನ್ನು ಎತ್ಕೊಂಡಿದ್ದೆ ಅಲ್ವಾ, ವೀಡಿಯೋ ಮಾಡೋದು ಸ್ವಲ್ಪ ಈ ಕಡೆ ಆಯಿತು, ಕೇಳ್ತಿದ್ದಾರೆ ಅವರು. ನಾನು ಆಮೇಲೆ ಹೇಳಿದೆ ಮುಂದೆ ಮಾಡಿ ಇನ್ನೂ ಸ್ವಲ್ಪ ಅಂತ. ಆಮೇಲೆ ತೊಗೊಂಡು ಬಂದು ಮುಂದೆ ಇಟ್ಟರು. ಮಕ್ಕಳನ್ನ ಎತ್ಕೊಂಡು ವಿಡಿಯೋ ಮಾಡೋದಕ್ಕೂ ಕಷ್ಟ, ಯಾಕೆಂದರೆ ಹಿಂಗೆ ಬಗ್ತಾನೆ ಇರ್ತಾರೆ. ಮಕ್ಕಳು ಇರೋರಿಗೆ ಗೊತ್ತಿರುತ್ತದು ಏನು ಕಷ್ಟ ಅಂತ. ಫೋನ್ ಇಟ್ಕೊಳ್ಳೋಕ್ಕೂ ಬಿಡಲ್ಲ, ಕಿತ್ಕೊಳ್ಳೋಕ್ಕೆ ಹೋಗ್ತಾ ಇರ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ವೀಡಿಯೋ ಹಂಗೆ ಹಿಂಗೆ ಆಗುತ್ತೆ, ದಯವಿಟ್ಟು ಯಾರು ಏನು ಬೇಜಾರು ಮಾಡ್ಕೋಬೇಡಿ. ಇದನ್ನ ಫಿಕ್ಸ್ ಮಾಡಿ ಸ್ವಲ್ಪ ಆದರೂ ಸ್ವಲ್ಪ ಲಾಸ್ಟಲ್ಲಿ ನೋಡ್ಬೇಕು ನೀವು. ಸ್ವಲ್ಪ ಜಾಸ್ತಿ ಯಾವುದಾದ್ರೂ ಫೋರ್ಸಾಗಿ ಗಾಡಿ ಬಂದರೆ ಅದು ಸ್ವಲ್ಪ ಅಳ್ಳಾಡ್ತಿತ್ತು. ಅದು ವೀಡಿಯೋದಲ್ಲಿದೆ ನನ್ನ ಮಗಳದ್ದು, ಅದನ್ನು ಹಾಕಿದ್ದೀನಿ ಹೇಗೆ ಬಂದಿದೆ ಅಂತ, ಫೋಟೋಸು ಹಾಕಿದ್ದೀನಿ. ದಯವಿಟ್ಟು ಎಲ್ಲರೂ ಕೊನೆ ತನಕ ನೋಡಿ. ಅದು ಎಲೆ ಕಿತ್ಕೊಡಿ ಸ್ವಲ್ಪ ಕೈಯಲ್ಲಿ. ನನ್ನ ಮಗಳಿಗೆ ಏನಾದರೂ ಕೈಯಲ್ಲಿ ಕೊಟ್ಟರೆ ಪಾಪ ಗಲಾಟೆ ಏನು ಮಾಡಲ್ಲ, ಆಡ್ತಾಳೆ. ಅದಕ್ಕೋಸ್ಕರ ನಾನು ಮಾತಾಡ್ತೀನಲ್ಲ, ಅದಕ್ಕೋಸ್ಕರ ಅದಾದಮೇಲೆ ನಿದ್ದೆ ಬೇರೆ ಬಂದುಬಿಟ್ಟಿತ್ತಲ್ಲ, ಸ್ವಲ್ಪ ಬೇಗ ಕೂರಿಸಿ
ತೆಗ್ದುಬಿಟ್ಟು ಹೊರ್ಟೋಗೋಣ ಮನೆಗೆ ಮಲಗಿಸ್ತೀನಿ ಅಂತ. ಯಾಕೆಂದರೆ ನಾನು ಬರೀ ಇದನ್ನೇ ಮಾಡ್ತಾ ಕೂತೆ ಅಲ್ವಾ, ಅದು ನಿದ್ದೆನೂ ಮಾಡಿಸಿರ್ಲಿಲ್ಲ. ಬಸ್ ಬಂದ ತಕ್ಷಣ ಹೆಂಗೆ ಪೋಸ ಗಾಳಿ ಬಂದ ತಕ್ಷಣ ಅಳ್ಳಾಡುತ್ತೆ. ಇನ್ನೊಂದು ಬಸ್ ಬಂದಾಗ ಅಷ್ಟೇ ನನ್ನ ಮಗಳೇ ಚೆನ್ನಾಗಿ ಇಟ್ಕೊತಾಳೆ. ಅದನ್ನು ನೋಡಿ ಎಲ್ಲ ಪ್ಲೀಸ್ ಅದನ್ನೆಲ್ಲ ಹಾಕಿದ್ದೀವಿ, ದಯವಿಟ್ಟು ಲಾಸ್ಟ್ ತನಕ ನೋಡಿ, ಅವಾಗ ಗೊತ್ತಾಗುತ್ತೆ. ನನ್ನ ಮಗಳನ್ನ ಎತ್ಕೊಂಡು ಹೋಗಿ ಬಂದಾಗ ನಾನು ಸ್ವಲ್ಪ ಕೂರಿಸಿದ್ದಾರೆ ನೋಡಿ. ಅವಳ ಕೈಲಿ ಇರಲಿ ಅಂತ ಒಂದು ಅಂದರೆ ಗುಳ್ಳೆ ಬರುತ್ತಲ್ಲ ಅದನ್ನು ತರಿಸಿದೆ, ಹಿಡ್ಕೊತಾಳೆ ಅಂತ ನೋಡ್ತಿದ್ದಾಳೆ. ನಾನು ಆಮೇಲೆ ಹತ್ರ ಹೋಗಿ ಕೂತ್ಕೊಂಡು ವಿಡಿಯೋ ಮಾಡಿದೆ. ನನ್ನ ಮಗಳ ಹೆಸರು ದಾನ್ವಿ ಅಂತ, ಅದನ್ನೇ ಬರ್ದಿದ್ದೀನಿ, ದಾನ್ವಿ 11 ಮಂತ್ ಅಂತ. ಪಾಪ ಅವಳಿಗೆ ಸ್ವಲ್ಪ ಭಯ ಆಯಿತು, ಯಾಕೆಂದರೆ ಗಾಡಿ ಎಲ್ಲ ಪಕ್ಕದಲ್ಲೇ ಓಡಾಡ್ತಿದ್ದ ಅಲ್ವಾ, ಅದಕ್ಕೋಸ್ಕರ ಗಾಡಿ ಹೋದ್ರೇ ಸಾಕು ತಿರುಗಿ ನೋಡ್ತಿದ್ಲು. ಆಮೇಲೆ ಎಲೆ ಎಲ್ಲ ಎತ್ಕೊಂಡು ಆಟ ಆಡ್ತಿದ್ಲು. ನಮ್ಗೆ ಫೋಟೋ ತೆಗಿಬೇಕಾದ್ರೆ ಕರೆಕ್ಟಾಗಿ ಕ್ಯಾಮ್ರಾ ಕಡೆನೇ ನೋಡ್ತಾ ಇರಲಿಲ್ಲ. ಆವಾಗ ಸ್ವಲ್ಪ ಹೆಂಗಪ್ಪ ತಿರ್ಗ್ಸೋದು, ಬೇರೆ ನಿದ್ದೆ ಮೂಡ್ ಬೇರೆ ಬಂದುಬಿಟ್ಟಿತ್ತಲ್ಲ, ಅದಕ್ಕೋಸ್ಕರ ನೋಡಿ ಆ ಎಲೆ ಎಲ್ಲ ತೋರಿಸ್ದೆ. ಹಾಗೂ ಅವಳು ಸುಮ್ಮನೆ ಆಗಲೇ ಇಲ್ಲ. ಆಮೇಲೆ ಲಾಸ್ಟ್ಗೆ ಆಮೇಲೆ ಚೆನ್ನಾಗಿ ಫೋಟೋ ತೆಗೆಸ್ಕೊಂಡ್ಳು. ಈಗ ಅದ್ರದ್ದು ಫೋಟೋಸು ತೆಗೆದಿರೋದು ಎಲ್ಲ ಬರುತ್ತೆ. ನಾನು ವೀಡಿಯೋ ಮಾಡ್ಕೊಂಡೆ, ಇರಲಿ ಅಂತ ಸಪ್ರೇಟಾಗಿ ಅವಳು ಮಾತ್ರ ವೀಡಿಯೋ ಮಾಡಿಕೊಂಡೆ. ಇದೆಲ್ಲ ವೀಡಿಯೋ ನೋಡಿ. ಈಗ ಇದನ್ನ ಹೇಳಿದ್ದು ಇದೋಗ್ತಿದೆ ಅಂತ ಇಟ್ಕೊಳ್ಳಾಳೆ. ಅದಾದಮೇಲೆ ಇದು ನೋಡಿ ಫೋಟೋಸ್ ಈಗ ಈ ಥರ ಬಂದಿದ್ದಾವೆ. ಇದೊಂದು ಫೋಟೋಸು, ಇದು ಎಲ್ಲ ಹಿಂಗೆ ಅಂದರೆ ತುಂಬ ಎಲ್ಲ ಬಗ್ಬಿಟ್ಟು ನೆಲದಲ್ಲಿ ಏನೇನು ಬಿದ್ದಿದೆ ಅಂತ ಎಲ್ಲ ಹುಡ್ಕಕ್ಕೆ ಹೋಗ್ತಾಯಿದ್ಲು. ಸಿಟ್ಟು ಬಂದುಬಿಟ್ಟಿದೆ ಇದರಲ್ಲಿ. ಈ ಥರ ನಿಮಗೆ ಏನಾದ್ರು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋಣ ಮರಿಬೇಡಿ.